Okay. Good evening, dear students. You are welcome to Akhanna Spoken English class. I am Chandrakant Akhanna, and today we are going to learn the use of V1, V5 and V2 forms of the verb. ಇವತ್ತು ನಾವು ಈಗ ನಮ್ಮ ಕನ್ನಡದಲ್ಲಿ ಕೆಲವು ವಾಕ್ಯಗಳನ್ನು ಯೂಸ್ ಮಾಡ್ತಾರೆ. ನಾನು ಮಾರ್ಕೆಟ್ಗೆ ಹೋಗುತ್ತೇನೆ, ನಾವು ಮಾರ್ಕೆಟ್ಗೆ ಹೋಗುತ್ತೇವೆ, ಅವರು ಹೋಗ್ತಾರೆ, ಅವು ಹೋಗ್ತವೆ ಅಂತಕ್ಕಂಥ ವಿಚಾರ. ಅದನ್ನು ಹೇಗೆ ಯೂಸ್ ಮಾಡಬೇಕು ಅದಕ್ಕೆ ನಾವೇನು ಮಾಡ್ತೀವಿ, V1 ಫಾರ್ಮ್ ಆಫ್ ದ ವರ್ಬ್ ಅನ್ನು ಯೂಸ್ ಮಾಡ್ತೀವಿ. ಅದು ಹೇಗೆ ಅಂತಕ್ಕಂಥದ್ದನ್ನು ಈಗ ನೋಡೋಣ. ಮೊದಲನೇದಾಗಿ ತೇನೆ, ತೇವೆ, ತೀರಿ, ತಾರೆ, ತವೆ. ಅಂದರೆ ನಾನು ಆ ಕೆಲಸವನ್ನು ಮಾಡುತ್ತೇನೆ, ನಾವು ಆ ಕೆಲಸವನ್ನು ಮಾಡುತ್ತೇವೆ, ನೀನು ಅಥವಾ ನೀವು ಆ ಕೆಲಸವನ್ನು ಮಾಡುತ್ತೀರಿ, ಅವರು ಆ ಕೆಲಸವನ್ನು ಮಾಡುತ್ತಾರೆ ಮತ್ತು ಅವು ಆ ಕೆಲಸವನ್ನು ಮಾಡುತ್ತವೆ ಅಂತ ನಾವು ಹೇಳ್ಬೇಕಾದ್ರೆ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದರೆ, ಈಗ ಐ ವಿ ಯುದೇ ಒಂದಿಗೆ V1 ಫಾರ್ಮ್ ಆರ್ ರೂಟ್ ಫಾರ್ಮ್ ಆಫ್ ದ ವರ್ಬ್ ಅನ್ನು ಯೂಸ್ ಮಾಡ್ತೀವಿ. ಅದಕ್ಕೆ ಕೆಲವು ಉದಾಹರಣೆಗಳನ್ನು ನಾನು ಬರೆದಿದ್ದೀನಿ. ಏನಂದರೆ ಐ ಟೇಕ್ ಎ ಬುಕ್, ಅದಕ್ಕೆ ವಿ ಗಿವ್ ಸೆಲ್ ಫೋನ್, ಯು ಗೋ ಟು ಬ್ಯಾಂಗ್ಳೂರ್, ದೇ ಆಸ್ಕ್ ಕ್ವಶನ್ ಅಂತ. ಓಕೆ, ಇಲ್ಲಿ ಏನಂದ್ರೆ ಐ ಟೇಕ್ ಅ ಬುಕ್, ನಾನು ಒಂದು ಪುಸ್ತಕವನ್ನು ತೆಗೆದುಕೊಂಡಿದ್ದೀನಿ. ಯು ಗಿವ್ ಅ ಸೆಲ್ ಫೋನ್ ಅಂತ ನಾವು ಹೇಳ್ಬೋದು. ಮತ್ತು ಅದೇ ರೀತಿ ಯು ಗೋ ಟು ಬ್ಯಾಂಗ್ಳೂರ್, ಹಾಗೆ ಯು ಆಸ್ಕ್ ಕ್ವಶನ್ಸ್ ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡ್ರಿ, ನಾವು ಐ ವಿ ಯುಗೆ ಬಂದಾಗ ಟೇಕ್ ಅಂದೀವಿ, ಗಿವ್ ಅಂದೀವಿ, ಆಸ್ಕ್ ಅಂದೀವಿ, ಗೋ ಅಂದೀವಿ, ಕಮ್ ಅಂದೀವಿ. ಆದರೆ ಹೀ ಸೀಟ್ ಬಂದಾಗ ಏನು ಯೂಸ್ ಮಾಡಬೇಕು? ಈಗ ನಾನು ಹೋಗುತ್ತೇನೆ, ನಾವು ಹೋಗುತ್ತೇವೆ, ನೀನು ಅಥವಾ ನೀವು ಹೋಗುತ್ತೀರಿ, ಅವರು ಹೋಗುತ್ತಾರೆ, ಅವು ಹೋಗುತ್ತವೆ ಅಂತ ನಾನು ಹೇಳಿದೆ. ಈಗ ಅವನು ಅಂದಾಗ ತಾನೇ ಬರುತ್ತೆ. ಅವನು ಹೋಗುತ್ತಾನೆ, ಅವಳು ಹೋಗುತ್ತಾಳೆ, ಅದು ಹೋಗುತ್ತಾನೆ. ಅದಕ್ಕೆ ಹೆಂಗೆ ಯೂಸ್ ಮಾಡ್ತಾರೆ ಅಂದರೆ, ಅದಕ್ಕೆ ಹೀ ಸಿ ಇಂಟಲ್ಲೇ ಯೂಸ್ ಮಾಡ್ತೀವಿ. ಅಂದರೆ ಹೀ ಗೋಸ್ ಅನ್ಬೇಕು. ಅದಕ್ಕೆ ನಾನು ಮಕ್ಕಳಿಗೆ ಸ್ವಲ್ಪ ಕನ್ವರ್ಟ್ ಆಗಲಿ ಅನ್ನೋ ದೃಷ್ಟಿಕೋನದಿಂದ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ V5 ಫಾರ್ಮ್ ಆಫ್ ದ ವರ್ಬ್ ಮಾಡಿದ್ದೀನಿ. ನಮ್ಮಲ್ಲಿ 4 ಥರದ ವರ್ಬ್ಗಳಿದ್ದಾವೆ. V1, V2, V3, V4. ಗೋ, ವೆಂಟ್, ಗಾನ್, ಗೋಯಿಂಗ್. ಈಗ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ತಾ ಇದೆ, ಈ ಗೋಸ್ ಅಂತ ಏನು ಹಚ್ಚಬೇಕು? ಅದಕ್ಕೆ ನಾನು ಅದಕ್ಕೆ ಏನು ಮಾಡಿದ್ದೀನಿ, ಸಪ್ರೇಟ್ ಆಗಿ V5 ಫಾರ್ಮ್ ಆಫ್ ದ ವರ್ಬ್ ಅಂದರೆ ಗೋಸ್, ಕಮ್ಸ್, ಆಸ್ಕ್ಸ್, ರೀಡ್ಸ್, ಈಟ್ಸ್, he goes, he comes, he asks, he eats, he travels from Basokale to Bangalore, she swims in the river, he tells me a story. ಅನ್ನೋ ರೀತಿಯಲ್ಲಿ ನಾವು ಇಲ್ಲಿ ವಾಕ್ಯಗಳನ್ನು ಮಾಡ್ತೀವಿ. ಇಲ್ಲಿ ಹೆಂಗಂದ್ರೆ he takes a book, ಅವನು ಒಂದು ಪುಸ್ತಕವನ್ನು ತೆಗೆದುಕೊಳ್ಳುತ್ತಾನೆ. he gives me a book, ಅವನು ನನಗೆ ಒಂದು ಪುಸ್ತಕವನ್ನು ಕೊಡುತ್ತಾನೆ. ಅದೇ she goes to ಕಾಲೇಜ್, ಅವಳು ಕಾಲೇಜಿಗೆ ಹೋಗುತ್ತಾಳೆ. ಇಟ್ ಆಸ್ಕ್ಸ್ ಮನಿ, ಇದು ದುಡ್ಡನ್ನು ಕೇಳುತ್ತದೆ. ಯಾವುದೋ ಒಂದು ಬ್ಯಾಂಕ್. ಆ ರೀತಿ ನಾವು ಇಲ್ಲಿ ಇವುಗಳನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ ಈಗ ನೋಡ್ರಿ, ಐ ಯುದೇ ಸೀಟ್ ಬಂದಾಗ ನಾವು ಈ ರೀತಿಯಾಗಿ ಯೂಸ್ ಮಾಡ್ತೀವಿ. ಬಟ್ ಅದೇ ಆಯಿತು ಕೆಲಸ ಅಥವಾ ಮುಗಿಯಿತು ಅಂತ ನಾವು ಹೇಳ್ಬೇಕಾದ್ರೆ ಅದಕ್ಕೆ ನಾವು V2 ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. V2 ಅಂದರೆ ಸಿಂಪಲ್ ಪಾಸ್ಟ್ ಅಂತ, ಮುಗಿದೋಗಿರ್ತಕ್ಕಂಥ ಕೆಲಸದ ಬಗ್ಗೆ ಮಾತನ್ನ ಹೇಳೋದು. ಇಲ್ಲಿ ಹೆಂಗೆ ಮಾಡಿದ್ದೀವಿ ಅಂದರೆ ಎಲ್ಲಕ್ಕೂ ಕೂಡ ಎಲ್ಲ ಪ್ರೊನೌನ್ಗಳಿಗೂ ಕೂಡ ನಾವು ಏನು ಮಾಡ್ತೀವಿ, V2 ಫಾರ್ಮ್ ಅನ್ನ ಯೂಸ್ ಮಾಡ್ತೀವಿ. ಅದು ಹೆಂಗಂದ್ರೆ ಈಗ ಐ ಟುಕ್, ವಿ ಗೇವ್, ಯು ವೆಂಟ್, ದೇ ಆಸ್ಕ್ಡ್, ಹಿ ಕೇಮ್ ಟು ಕಾಲೇಜ್, ಸಿ ಏಟ್ ಫುಡ್, ಮೈ ಫಾದರ್ ಬ್ರಾಟ್ ಆಪಲ್ಸ್ ಫ್ರಮ್ ದ ಮಾರ್ಕೆಟ್ ಅನ್ನೋ ರೀತಿಯಲ್ಲಿ ಈ ವಾಕ್ಯಗಳನ್ನು ನಾವು ಹೇಳ್ತೀವಿ. ಆದರೆ ಅವುಗಳನ್ನು ನಾವು ನೆಗೆಟಿವ್ ಮಾಡಬೇಕಾದ್ರೆ ಇಲ್ಲಿ ಐ ಯುದೇ ಒಂದಿಗೆ ಬಂದಾಗ ನಾವು ಡೋಂಟ್ ಅನ್ನು ಯೂಸ್ ಮಾಡ್ತೀವಿ ಅಥವಾ ಡು ನಾಟ್ ಅನ್ನು ಯೂಸ್ ಮಾಡ್ತೀವಿ. ಏನು ಯೂಸ್ ಮಾಡ್ತೀವಿ? ಡು ನಾಟ್ ಅನ್ನು ಯೂಸ್ ಮಾಡ್ತೀವಿ ಮತ್ತು ಅದರೊಂದಿಗೆ V1 ಫಾರ್ಮ್ ಅನ್ನು ಯೂಸ್ ಮಾಡ್ತೀವಿ. ಈ ಉದಾಹರಣೆಗೆ ಐ ಡೋಂಟ್ ಟೇಕ್ ಅ ಬುಕ್ ಅಂತ ಬರೀತೀನಿ. ಅದೇ ವಿ ಡೋಂಟ್ ಟೇಕ್ ಎ ಬುಕ್, ಯು ಡೋಂಟ್ ಟೇಕ್ ಎ ಬುಕ್, ದೇ ಡೋಂಟ್ ಟೇಕ್ ಎ ಬುಕ್. ಅಂದ್ರೆ ಏನು? ನಾನು ಒಂದು ಪುಸ್ತಕವನ್ನು ತೆಗೆದುಕೊಳ್ಳುವುದಿಲ್ಲ. ಕನ್ನಡದಲ್ಲಿ ಇಲ್ಲ ಅಂತ ಏನು ಬರುತ್ತೆ, ಅಲ್ಲಿ ಡು ನಾಟ್ ಅಂತ ಹಾಕ್ಬೇಕು ಅಥವಾ ಡೋಂಟ್ ಅಂತ ಹಾಕ್ಬೇಕು. ನಾನು ಇವತ್ತು ಕಾಲೇಜಿಗೆ ಹೋಗುವುದಿಲ್ಲ, ಐ ಡೋಂಟ್ ಗೋ ಟು ಕಾಲೇಜ್. ಅವರು ನಮ್ಮ ಮನೆಗೆ ಬರುವುದಿಲ್ಲ, ದೇ ಡೋಂಟ್ ಕಮ್ ಟು ಅವರ್ ಹೋಮ್. ಓಕೆ, ನಾವು ಅವರೊಂದಿಗೆ ಮಾತನಾಡುವುದಿಲ್ಲ, ವಿ ಡೋಂಟ್ ಟಾಕ್ ವಿತ್ ದೆಮ್. ಅವರು ನಮಗೆ ಪುಸ್ತಕಗಳನ್ನು ಕೊಡುವುದಿಲ್ಲ,
ಪ್ರಿಫರ್ಸ್ ಬುಕ್ಸ್ ಅಂತ ಹೇಳ್ರಿ, ಅದು ಆಗ್ಬಿಡುತ್ತೆ. ಅದೇ ಈಗ ಅವನು ಕೊಡುವುದಿಲ್ಲ, ಅವಳು ಕೊಡುವುದಿಲ್ಲ, ಅದು ಕೊಡುವುದಿಲ್ಲ ಅಂತ ಹೇಳ್ಬೇಕಾದ್ರೆ ಸಿ ಡಸ್ ನಾಟ್ ಅನ್ಬೇಕು. ನಾವು ಏನನ್ಬೇಕು? ಸಿ ಡಸ್ ನಾಟ್ ಅನ್ಬೇಕು. ಇಲ್ಲಿದೆ ನೋಡಿ, ಈಗೇನು ಐ ಡೋಂಟ್ ಟೇಕ್ ಬುಕ್ ಅಂದೆ ಇಲ್ಲಿ, ಅದು ಸಿ ಹಿ ಡಸ್ ನಾಟ್ ಆರ್ ಡಸಂಟ್ ಟೇಕ್ ಬುಕ್ ಅನ್ಬೇಕು. ಟೇಕ್ ಬುಕ್ ಅನ್ಬೇಕು. he does not or doesn't take book ಅಂತ ಅನ್ಬೇಕು. ಸಿ ಡಸ್ ನಾಟ್ ಸ್ವೀಮ್ ಇನ್ ದ ವೆಲ್ ಅಂತ ಅನ್ಬೇಕು. ಅವಳು ಕಾಲೇಜಿಗೆ ಬರೋದಿಲ್ಲ ಅಂದ್ರೆ ಸಿ ಡಸ್ ನಾಟ್ ಕಮ್ ಟು ಕಾಲೇಜ್ ಅಂತ ಅನ್ಬೇಕು. ಅದಕ್ಕೆ ಹಿ ಸೀಟ್ ಬಂದಾಗ ಡಸ್ ನಾಟ್ ಬರುತ್ತೆ, ಮತ್ತು ಅದರೊಂದಿಗೆ ವಿ1 ಫಾರ್ಮ್ ಅಂತ ಫಾರ್ಮಲ್ ಯೂಸ್ ಮಾಡ್ತೀವಿ. ಇಲ್ಲಿ ಐ ವಿ ಗೆ ಬಂದಾಗ ಡೋಂಟ್ ಬರುತ್ತೆ, ಮತ್ತು ಇದಕ್ಕೂ ಕೂಡ ವಿ1 ಫಾರ್ಮ್ ಆಫ್ ದ ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಇವೆರಡೂ ಕೂಡ ಕನ್ನಡದಲ್ಲಿ ಇಲ್ಲ. ಅಂಡರ್ಸ್ಟ್ಯಾಂಡ್? ನಾನು ಆ ಕೆಲಸವನ್ನು ಮಾಡುವುದಿಲ್ಲ, ನಾವು ಆ ಕೆಲಸ ಮಾಡುವುದಿಲ್ಲ, ನೀವು ಆ ಕೆಲಸ ಮಾಡುವುದಿಲ್ಲ, ಅವರು ಆ ಕೆಲಸ ಮಾಡುವುದಿಲ್ಲ, ಅವನು ಆ ಕೆಲಸ ಮಾಡುವುದಿಲ್ಲ, ಅವಳು ಆ ಕೆಲಸ ಮಾಡುವುದಿಲ್ಲ, ಅದು ಆ ಕೆಲಸ ಮಾಡುವುದಿಲ್ಲ ಅಂತ. ಅದಕ್ಕೆ ಈ ಸೀಟ್ ಬಂದಾಗ ಡಜಂಟ್ ಅಂತ ಯೂಸ್ ಮಾಡ್ತೀವಿ, ಐ ವಿ ಬಂದಾಗ ಡೋಂಟ್ ಅಂತ ಯೂಸ್ ಮಾಡ್ತೀವಿ. ಅದೇ ನಾವು ವಿ2 ಫಾರ್ಮ್ ಬಂದಾಗ ಏನು ಮಾಡೋದು? ಈ ಉದಾಹರಣೆಗೆ ಐ ಟುಕ್ ಎ ಬುಕ್ ಅಂತ ಬರ್ತೇನೆ, ನಾನು ಟುಕ್ ಬುಕ್ ಅಂತ ಬರ್ತೇನೆ ಅಂದರೆ ನಾನು ಒಂದು ಪುಸ್ತಕವನ್ನು ತೆಗೆದುಕೊಂಡೆ. ಇಲ್ಲಿ ಐ ಟೇಕ್ ಎ ಬುಕ್ ಅಂದ್ರೆ ನಾನು ಒಂದು ಪುಸ್ತಕವನ್ನು ತೆಗೆದುಕೊಳ್ಳುತ್ತೇನೆ ಅಂತ. ಇಲ್ಲಿ ಹಿ ಟೇಕ್ಸ್ ಎ ಬುಕ್ ಅಂದ್ರೆ ಅವನು ಒಂದು ಪುಸ್ತಕವನ್ನು ತೆಗೆದುಕೊಳ್ಳುತ್ತಾನೆ ಅಂತ ಇಲ್ಲಿ ಬರ್ತದೆ. ಇಲ್ಲಿ ಐ ಟುಕ್ ಎ ಬುಕ್ ಅಂದ್ರೆ ನಾನು ಒಂದು ಪುಸ್ತಕವನ್ನು ತೆಗೆದುಕೊಂಡೆ, ಅದನ್ನು ಅದೇ ಹಿ ಟುಕ್ ಎ ಬುಕ್ ಅಂತ ಹೇಳ್ಬೋದು. ನಾವು ಸಿ ಟುಕ್ ಎ ಬುಕ್ ಅಂತ ಅನ್ಬೋದು, ಹಿ ಕೇಮ್ ಟು ಅವರ್ ಹೋಮ್ ಅಂತ ಅನ್ಬೋದು, ಹಿ ವಾಚ್ಡ್ ಎ ಮೂವಿ ಅಂತ ಅನ್ಬೋದು, ಸಿ ವೆಂಟ್ ಟು ಬ್ಯಾಂಗ್ಳೂರ್ ಅಂತ ಅನ್ಬೋದು. ಅದನ್ನೇ ನಾವು ನೆಗೆಟಿವ್ ಮಾಡಬೇಕಾದ್ರೆ ಇಲ್ಲಿ ನಾವು ಡಿಡ್ ನಾಟ್ ಅನ್ನು ಯೂಸ್ ಮಾಡ್ತೀವಿ. ಡಿಡ್ ನಾಟ್ ಆರ್ ಡಿಡೆಂಟ್ ಅಂತ ಯೂಸ್ ಮಾಡ್ತೀವಿ. ಈ ಡಿಡ್ ನಾಟ್ ಡಿಡೆಂಟ್ ಅಂದ್ರೆ ಏನು? ಕನ್ನಡದಲ್ಲಿ ಇಲ್ಲ ಅಂತ ಏನು ಬರುತ್ತೆ, ಅಲ್ಲಿ ಡಿಡ್ ನಾಟ್ ಮತ್ತು ಡಿಡೆಂಟ್ ಅನ್ನು ಹಾಕಬೇಕು. ನಿನ್ನೆ ಅವರು ನಮ್ಮ ಮನೆಗೆ ಬರಲಿಲ್ಲ, ದೇ ಡಿಡ್ ನಾಟ್ ಕಮ್ ಟು ಅವರ್ ಹೋಮ್ ಯೆಸ್ಟರ್ಡೇ. ನಿನ್ನೆ ಅವನು ನ್ಯೂಸ್ ಪೇಪರ್ ಓದಲಿಲ್ಲ, ಹಿ ಡಿಡ್ ನಾಟ್ ರೀಡ್ ದಿ ನ್ಯೂಸ್ ಪೇಪರ್ ಯೆಸ್ಟರ್ಡೇ ಅಂತ ನಾವೇನು ಮಾಡೋದು? ಹೇಳ್ಬಿಡೋದು. ಮತ್ತೆ ಡಿಡ್ ಒಂದಿಗೆ ಯಾವಾಗಲೂ ವಿ1 ಫಾರ್ಮ್ ಆಫ್ ದ ವರ್ಬ್ ಬರುತ್ತೆ ಮಕ್ಕಳೇ. ಅದಕ್ಕೆ ಇವತ್ತು ನಾವು ವಿ1 ಫಾರ್ಮ್ ಟೇಕ್, ಅದನ್ನೇ ಟೇಕ್ಸ್ ಮತ್ತು ಟುಕ್ ಅನ್ನು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಇವುಗಳಿಗೆ ಇಂಟ್ರಾಗೇಟಿವ್ ಹ್ಯಾಂಗ್ ಮಾಡ್ತಾರೆ, ಕ್ವಶನ್ ಹ್ಯಾಂಗ್ ಮಾಡ್ತಾರೆ, ಆ ಕ್ವಶನ್ಗೆ ಯಾವ ರೀತಿಯಾಗಿ ಆನ್ಸರ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ನೋಡೋಣ. ಅದಕ್ಕೆ ನೀವು ನನ್ನ ಒಂದು ಯೂಟ್ಯೂಬ್ ವಿಡಿಯೋ ಚಾನಲ್ ಅಕ್ಕಣ್ಣ ಸ್ಪೋಕನ್ ಇಂಗ್ಲೀಷನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೋಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.